ಇವಾಗ ಗೊತ್ತಾಗಿಲ್ಲ ತಡಿ. ವಿಭೀಷಣಮಾನ ಲಂಕೇಶ್ವ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಾನು ಯುಗಾದಿಗೆ ಅಂತಂದೇಳಿ ಮನೆ ಕ್ಲೀನ್ ಮಾಡೋಣ, ಅದು ಡೀಪ್ ಕ್ಲೀನ್ ಅಂತಂದೇಳಿ ಯುಗಾದಿಗೆ ಒಂದು ಸಲ ಫುಲ್ಲು ಒಂದು ಸಣ್ಣ ಲೋಟದಿಂದ ಹಿಡಿದು ದೊಡ್ಡದು ಏನು ಥಿಂಗ್ಸ್ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡೋದು. ಮಧ್ಯೆ ಮಧ್ಯೆ ಹಾಲಿಡೇ ಇದ್ದಾಗ ಸಂಡೇ ಅವೆಲ್ಲ ಮತ್ತು ಬೇರೆ ಬೇರೆ ಹಬ್ಬದಾಗೆಲ್ಲ ಕ್ಲೀನ್ ಮಾಡಿರ್ತೀವಿ ಅಷ್ಟಕ್ಕಷ್ಟೇ. ಇದೇನಪ್ಪ ಅಂತಂದರೆ ಆ ಜಾಗ ಬಿಟ್ಟು ಜಾಗ ತೆಗೆದು ಆ ಜಾಗನೂ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದೂ ಕ್ಲೀನ್ ಮಾಡಿದ ನಾವು ಹಿಂಗೆ ಈ ಥರ ವರ್ಷಕ್ಕೊಂದು ಸಲ ಕ್ಲೀನ್ ಮಾಡ್ತೀವಿ. ಆಲ್ಮೋಸ್ಟ್ ಯುಗಾದಿ ಬರೋಕ್ಕಿಂತ ಮುಂಚೆ ಈ ಥರ ಮಾಡ್ತೀವಿ. ಅದಕ್ಕೆ ಈ ಸಲನೂ ಮಾಡಿದ್ವಿ. ಸುಮ್ಮನೆ ನಾನು ಮಾಡಿದ್ದು ಯಾವ ಥರ ಅಂತಂದೇಳಿ ನಿಮಗೆ ಶೇರ್ ಮಾಡೋಣ ಅಂತಂದೇಳಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಹಾಗೆ ಬೆಳಗ್ಗೆ ಪಾಸ್ತಾ ರೆಡಿ ಮಾಡ್ಕೊಂಡಿದ್ದೆ. ಮಗಳು ಬೇರೆ ಬಂದಿದ್ಲು, ಮಗಳು ಹೆಲ್ಪ್ ಮಾಡ್ತಾಳೆ ಅಂತಂದೇಳಿ ನಾನು ಈ ಥರ ಡೀಪ್ ಕ್ಲೀನಿಂಗ್ ತೆಗೆದಿದ್ದೆ ರಜಾ ಹಾಕ್ಕೊಂಬಿಟ್ಟು. ಮತ್ತು ಅವಳಿಗೆ ಇಷ್ಟ ಅಂತಂದೇಳಿ ಪಾಸ್ತಾ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮೇಲುಗಡೆ ಎಲ್ಲ ಹತ್ತಿ ತಿಕ್ಕಿ ತೊಳೆಯೋದೆ ತೆಗೆಯೋದು ಇದೇ ಆಯಿತು. ಎಷ್ಟು ಮಾಡಿದರೂ ಮುಗಿಯಂಗೆ ಇಲ್ಲ. ಬೆಳಗ್ಗೆ ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ತೆಗೆದ್ರೂ ಕೂಡ ನಾನು ರಾತ್ರಿ 8 ಗಂಟೆ ಅಂದರೂ ಮುಗಿದಿರಲಿಲ್ಲ. ಎಷ್ಟು ಕ್ಲೀನ್ ಮಾಡಿದರೂ ಆಗಂಗಿಲ್ಲ. ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಫ್ರಿಜ್ ಅದೆಲ್ಲ ಕ್ಲೀನ್ ಮಾಡಿಕೊಡ್ರಿ ಅಂತ. ಪಾಪ ಅವರು ಕ್ಲೀನ್ ಮಾಡಿಕೊಡ್ತಾಯಿದ್ರು. ಎಲ್ಲ ಏನು ಹೊಸವು ಇವಾಗ ತಂದು ಜೋಡಿಸ್ತಿದ್ದೇವೇನೋ ಅನ್ನೋ ಫೀಲಿಂಗ್ ಬರ್ತಾಯಿತ್ತು. ಮಗಳಿರೋದಕ್ಕೆ ಸಾಯಂಕಾಲ ಏನೋ ಆಲೂದು ಸ್ನ್ಯಾಕ್ಸ್ ಮಾಡಿದ್ಲು. ಅದು ಕಟ್ ಮಾಡಿಬಿಟ್ಟು ಕುದಿಸಿಬಿಟ್ಟು ಕಟ್ ಮಾಡಿ ಅದನ್ನು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಅದನ್ನು ಫ್ರೈ ಮಾಡಿದ್ಲು. ಚೆನ್ನಾಗಿತ್ತು. ನಾವೆಲ್ಲ ಸುಸ್ತಾಗಿ ಕೂತಿದ್ವಲ್ಲ ಆ ಟೈಮಲ್ಲಿ ಅದನ್ನೆಲ್ಲ ತಂದು ಕೊಟ್ಟಳು. ನಮಗೇನೋ ತಿನ್ನಲಿಕ್ಕೆಲ್ಲ ತುಂಬ ಖುಷಿಯಾಯಿತು. ಹಾಗೆ ಮಧ್ಯೆ ಎಲ್ಲ ನಾವು ಟೀ ಎಲ್ಲ ಮಾಡ್ಕೊಂಡು ಕುಡಿದಿದ್ವಿ. ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಕೆಲಸ ಮಾಡಬೇಕಾದ್ರೆ ಮಗಳು ಹೇಗಿತ್ತು ಅಂತ ಕೇಳ್ತಿದ್ಲು. ಸೂಪರ್ ಅಂತ ಅಂದ್ಕೊಂಡ್ವಿ. ಇದು ಬರೀ ಒಂದು ದಿನ ಅಷ್ಟೇ ಕಿಚನ್ ಕ್ಲೀನ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಬೇಕಾಯ್ತು. ಪ್ರತಿಯೊಂದು ಪಾತ್ರೆ ಎಲ್ಲ ತೊಳ್ಕೊಂಡು ಅದೆಲ್ಲ ಮಾಡೋಕ್ಕೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಕೂಡ ಒಂದು ರೂಮ್ ಮಾತ್ರ ಕ್ಲೀನ್ ಮಾಡೋಣ ಅಂತಂದು ಹೇಳ್ತಾ ಇದ್ದೆ. ಅವಳು ಬೇಜಾರು ಮಾಡ್ಕೋತಾ ಇದ್ಲು. ಏನಮ್ಮ ನೀನು ನಾನು ಬಂದಿರೋದು ಮನೆ ಕ್ಲೀನ್ ಮಾಡೋಕ್ಕ ಅಂತಂದು ಹೇಳ್ಬಿಟ್ಟು ಆದರೆ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಕೈಯಿಂದ ಥಿಂಗ್ಸ್ ಎಲ್ಲ ಯಾರು ಇಸ್ಕೋಬೇಕೆ ಪ್ಲೀಸ್ ಅಂತಂದೇಳಿ ನಾವು ಒಪ್ಕೋತಾ ಇದ್ದೆ. ಸರಿ ಅಂತಂದೇಳಿ ಬೆಳಿಗ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂತಂದು ಹೇಳಿ ನಾನಿಲ್ಲಿ ಬೆಳಿಗ್ಗೆ ಚಪಾತಿ ಹಿಟ್ಟು ತಗೊಂಡು ಚಪಾತಿ ಮಾಡೋಣ ಅಂತ ಚಪಾತಿ ಕಲಿಸ್ಕೊಂಡು ಹಾಗೆ ತೊಗರೆಕಾಳು ಇತ್ತು. ಆಂಟಿ ಬಂದಿದ್ದರು. ಅವರು ಬೆಂಗಳೂರಿಂದ ಲಾಸ್ಟ್ ನಾವು ತೊಗರೆಕಾಳು ಅವರೆಕಾಳೆಲ್ಲ ಇಷ್ಟಪಡ್ತೀವಿ ಅಂತ ಲಾಸ್ಟ್ ಬೀಡ್ ಅಂತಂದು ಹೇಳಿ ಅಂದರೆ ಕೊನೆ ಗಿಡದ ಕೊನೆ ಇದು ಕಾಯಿ ಅಂತಂದೇಳಿ ತೊಗರೆಕಾಯಿ ಮತ್ತು ಅವರೆಕಾಯಿ ತೊಗೊಂಬಂದಿದ್ರು. ಎಲ್ಲ ಸುಲಿದು ಕೊಟ್ಟಿದ್ರು ಅವರೇ. ತೊಗರೆಕಾಳು ಇತ್ತು. ತೊಗರೆಕಾಳು ಪಲ್ಯ ಮಾಡೋಣ ಅಂತಂದೇಳಿ ತೊಗರೆಕಾಳು ಪಲ್ಯ ಎಲ್ಲ ನಾನು ಇದು ಕುಕ್ಕರಲ್ಲಿ ಒಂದು ವಿಶಿಲ್ ಹಾಕಿರಾಯಿತು ಅಂತ ಇಟ್ಟಿದ್ದೆ. ಹಾಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ತೊಗರೆಕಾಳು ಪಲ್ಯ ಜೊತೆಗೆ ಚಪಾತಿ ಮಾಡೋದು ಪ್ಲ್ಯಾನ್ ಇತ್ತು ಇವತ್ತು. ನೋಡಿ ಎಲ್ಲ ಹೊಂದಿಸಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಮ್ಮ ಮನೇಲಿ ಕರೆಮ್ಮ ಇದ್ದಾಳೆ. ಕರೆಮ್ಮನ ಪೂಜೆ ಮಾಡ್ತಾಯಿದ್ದೆ ನಾನು. ಹಾಗೆ ಸೋಮವಾರ ಆಗಿದ್ದರಿಂದ ನಾನು ಪೂಜೆ ಮಾಡ್ಕೊಂಡ್ರಾಯ್ತು. ಪೂಜೆ ಮಾಡಿ ಬೇಕಂದ್ರೆ ಸುಸ್ತಾಗಿತ್ತು ನಿನ್ನೆ ಕ್ಲೀನ್ ಮಾಡಿಲ್ಲ. ಅದು ಮರುದಿವಸ ಬೇಕಂದರೆ ಆಮೇಲೆ ಮಾಡಿದ್ರಾಯ್ತು. ರೂಮು ಅಷ್ಟೊಂದು ಕೈ ಹಿಡಿಯಲ್ಲ ಅಂತ ನಾನು ಅಂದ್ಕೊಂಡು ಬೆಳಗ್ಗಿನ ಜಳಕ ಮಾಡಿಬಿಟ್ಟು ಪೂಜೆ ಮಾಡಿ ಹಾಗೆ ಚಪಾತಿನೂ ಹಿಟ್ಟು ಕಲಸಿಟ್ಟು ಚಪಾತಿ ಹಿಟ್ಟು ನೆನೆದತ್ತೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಅಂತಂದೇಳಿ ಈ ಕಡೆ ಪೂಜೆ ಮಾಡ್ತಾಯಿದ್ದೆ. ಈಗ ಕ್ಲೀನ್ ಮಾಡಿದ ಮೇಲೆ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಬರೀ ಅದನ್ನೇ ನೋಡಬೇಕನ್ನೋ ಯಾವುದೋ ಹೊಸ ಮನೆಗೆ ಬಂದಿದ್ದೇವನೋ ಏನೋ ಒಂದು ತೃಪ್ತಿಕರ ಭಾವನೆ ಸಿಗುತ್ತೆ. ಅದಕ್ಕೆ ಕ್ಲೀನ್ ಅಂತ ಮಾಡಿದಾರೆ. ಈ ಥರ ಹಬ್ಬ ಹುಣ್ಣಿಮೆ ಅಂತಂದೇಳಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಸರಿ ಹೋಗ್ತಿರ್ಲಿಲ್ಲ ಅಂತಂದೇಳಿ ಬೇಕಂತ ನಮ್ಮ ಹಿರಿಯರೆಲ್ಲ ಈ ಥರ ಒಂದು ಪದ್ಧತಿ ಈ ಥರ ಆಚರಣೆ ವಿಚಾರ ಎಲ್ಲ ಮಾಡಿರಬೇಕು ಅಂತ ನನಗನ್ಸುತ್ತೆ.
ಹಾಗೆ ಇಲ್ಲಿ ಮಸೀನಿಗೆ ಅರ್ಬಿ ಹಾಕ್ಕೊಂಡಿದ್ದೆ. ಮಲ್ಟಿ ಟಾಸ್ಕ್ ಅನ್ಕೋಬೇಕು, ಯಾಕಂದ್ರೆ ಒಂದು ಕೆಲಸ ಮಾಡೋಂಗಿಲ್ಲ, ಸುಮಾರು ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ನನ್ನ ಮಗಳು ಹಾಸ್ಟ್ಲಿಂದ ಸಿಕ್ಕಾಬಿಟ್ಟೆ ಅರ್ಬಿ ಎಲ್ಲ ತೊಗೊಂಬಂದಿದ್ಲು, ತೊಳಸ್ಕೊಂಡು ಹೋದ್ರಾಯ್ತು ಅಂತಂದು ಹೇಳ್ಬಿಟ್ಟು ನಾನು ಹ್ಯಾಂಡ್ ವಾಶ್ ಮಾಡೋವನ್ನ ತೋರಿಸಿಟ್ಬಿಟ್ಟು ಇವನ್ನ ಮಷೀನಿಗೆ ಹಾಕೋ ಅಂಥವನ್ನ ನಾನು ಮಷೀನಿಗೆ ಹಾಕಿಟ್ಕೊಂಡಿದ್ದೆ. ಹಾಗೆ ಇಲ್ಲಿ ತೊಗರಿಕಾಳು ಬೇಯಕ್ಕೆ ಇಟ್ಟಿದ್ದೆಲ್ಲ ವಿಶಿಲ್ ಬಂದಿತ್ತು, ಬೆಂದಿದೆ ಇಲ್ಲ ಅಂತಂದೇಳಿ ನೋಡ್ತಾ ಇದ್ದೆ. ಅದು ಏನು ಹಸಿ ಕಾಳಲ್ಲ, ಒಂದೇ ವಿಶಿಲಾದರೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ಒಗ್ಗರಣೆ ಹಾಕೋಣ ಅಂತಂದೇಳಿ ಒಗ್ಗರಣೆ ಹಾಕಿದ್ದೆ. ಹಾಗೆ ತೊಗರಿಕಾಳು ಪಲ್ಯ ಜೊತೆಗೆ ಚಪಾತಿ ತಿನ್ನೋಣ ಅಂತಂದೇಳಿ. ಹಾಗೆ ನಮ್ಮ ಮನೆಯವ್ರು ಇಲ್ಲಿ ಏನಂದ್ರೆ ಡ್ರೈ ಫ್ರೂಟ್ಸದ್ದು ಮಿಲ್ಕ್ ಶೇಕ್ ಮಾಡ್ತಾಯಿದ್ರು. ಹಾಗೆ ಪಲ್ಯ ಆಯಿತು, ಮತ್ತು ಪೂಜೆ ಆಯಿತು, ಚಪಾತಿ ಆಯಿತು. ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಬಂದರು, ಟಿಫಿನ್ ಮಾಡೋದು. ಮಧ್ಯಾಹ್ನ ಏನೋ ಆಂಟಿ ಏನೋ ಬೇರೆ ಕಡೆ ಹೋಗೋದು ಅಂತ ಪ್ಲ್ಯಾನ್ ಹೇಳ್ತಾಯಿದ್ರು. ಆದರೆ ನನ್ನ ಮಾತ್ರ ಬಟ್ಟೆ ತೊಳೆದು ಸಿಕ್ಕಾಬಟ್ಟೆ ಇದ್ದವು. ಏನೇನು ಮಾಡ್ತವೆ ಏನೇನು ಮಾಡಲ್ಲ ಗೊತ್ತಿಲ್ಲ ನನಗೆ. ಹಾಗೆ ಚಪಾತಿ ಎಲ್ಲ ಮಾಡಿಬಿಟ್ಟು ನಾನು ಹಂಗೆ ನನ್ನ ಕೆಲಸನ ಮಾಡ್ತಾಯಿದ್ದೆ. ಮಗಳು ಮಧ್ಯೆ ಅದು ಏನಂತಂದರೆ ಚಾಕೋ ಪೌಡ್ರು ಮತ್ತು ಕಾಫಿ ಪೌಡ್ರೆಲ್ಲ ಸೇರಿಸ್ಬಿಟ್ಟು ಬಿಸಿಲಿದೆ ಅಂತಂದು ಹೇಳಿಬಿಟ್ಟು ಕೋಲ್ಡ್ ಕಾಫಿ ಟೈಪ್ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಹಾಗೆ ಕೇಕ್ ಮಾಡ್ತೀನಿ ಅಂತ ಕೇಕು ಕೂಡ ಮಾಡಿದ್ಲು, ಕೇಕು ಚೆನ್ನಾಗಿತ್ತು. ಮತ್ತು ಮೆಹಂದಿ ಹಾಕ್ತಾನಮ್ಮ ಅಂತಂದು ಹೇಳಿ ಮೆಹಂದಿನೂ ಹಾಕಿದ್ಲು ರಾತ್ರಿಕಿಗೆ, ಅದು ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಆಂಟಿ ಬಂದಿರೋದಕ್ಕೆ ಇವ್ರು ನಮ್ಮ ಆಂಟಿ ಫ್ರೆಂಡು ಆಗಬೇಕು, ಹಾಗೆ ವೆಲ್ ವಿಷರು ನಮ್ಮದು. ಅವ್ರ ಹಸ್ಬೆಂಡು ಇವ್ರದ್ದು ಅಂಕಲ್ದು ಆ್ಯಕ್ಚುಲಿ ರಿಟೈರ್ಮೆಂಟ್ ಆಗಿದೆ ಅಂತಂದೇಳಿ ಅವ್ರಿಗೆ ಸನ್ಮಾನ ಮಾಡೋಣ ಅಂತಂದೇಳಿ ನಾವು ಸನ್ಮಾನನೂ ಮಾಡಿದ್ವಿ. ಹಾಗೆ ನಮ್ಮ ಪಕ್ಕದ ಮನೆ ಸಂಪ್ರೀತ ಗೊತ್ತಲ್ಲ ನೀವು, ನನ್ನ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತು. ಅವನು ಕರೆದ್ಬಿಟ್ಟು ಅವನ ಜೊತೆಗೆ ಸ್ವಲ್ಪ ಆಟ ಆಡ್ತಿದ್ಲು ನನ್ನ ಮಗಳು. ಅವನಿಗೆ ಮಾತು ಬರಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ, ಅವ್ನು ತೊದಲು ಮಾತೇ ನಮಗೆಲ್ಲ ಖುಷಿ. ಹಾಗೆ ಅವನ ಜೊತೆಗೆಲ್ಲ ಏನೇನು ಎಂಜಾಯ್ ಮಾಡ್ತಾಯಿದ್ಲು ಅಂತಂದು ಹೇಳಿ ನೋಡಿರಿ, ನಾನೆಲ್ಲ ತೋರಿಸ್ತೀನಿ. ಹಾಗೆ ಇವ್ರಿಗೆಲ್ಲ ನಾವು ಸನ್ಮಾನ ಮಾಡಿದ ಮೇಲೆ ಅವ್ರಿಗೂ ಕೂಡ ಏನೋ ಸ್ನ್ಯಾಕ್ಸ್ ಮಾಡಿದೆ. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇದ್ವಿ. ಎಲ್ಲವನ್ನೂ ಶೂಟ್ ಮಾಡೋಕ್ಕಾಗಿಲ್ಲ, ಬಟ್ ಏನು ಶೂಟ್ ಮಾಡಿದ್ದೆ ನೋಡು ಅದನ್ನಷ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಯಾವ ಥರ ಮನೆ ಕ್ಲೀನ್ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ನೀವು ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಸಂಪ್ರೀತ್ ಬಂದು ಏನೇನು ಮಾತಾಡಿದ ನೋಡಿ. ಎಷ್ಟು ಚೆನ್ನಾಗಿ ಅವಳಿಗೂ ನನಗೂ ಕೂಡ ಮೆಹಂದಿ ಹಾಕಿದ್ದಾಳೆ ನೋಡಿ. ಏನಾಯ್ತು? ಚಿಕ್ಕಿ ಕುಕ್ಕಿ ಕೋಲ ಏನ್ ಕೊಡ್ಲಿ? ಚಿಕ್ಕಿ ಹೇಳ 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 ನನ್ ಕಡೆ ಚಾಕಿ ಐತ. ಏನ್ ಹೇಳ ಮೊದ್ಲು ಹೇಳ ಏನಂತೆ ಹೇಳಿ ಏನ್ ಬೇಕು ಹೇಳ, ಏನ್ ಬೇಕು ಹೇಳ. ಚಿಕ್ಕಿ ಅನ್ನ ಚಿಕ್ಕಿ ಏನ್ ಮಾಡತ್ತಿ? ವಿಡಿಯೋ ಮಾಡಕತ್ತಾಳ ಆಕಿ ಹೇಳಪ್ಪಿ, ವಿಡಿಯೋ ಮಾಡಕತ್ತಾಳ ಆಕಿ ಹೇಳ. ತಗೋ ಚಾಕಿ ತಗೋ, ಏನ್ ಬೇಕು ಹೇಳ ನಿಂಗ. ಕುಕ್ಕಿ ಕೊಲೋನ್, ಚಿಕ್ಕಿ ಕುಕ್ಕಿ ಕೊಲೋನ್ ಹೇಳ. ನೋಡಿಲ್ ಇಲ್ಲಿ ನೋಡಿಲ್ ಸರಿ ಹೇಳ, ಚೆನ್ನಾಗಿ ಹೇಳ, ಹೇಳಿಲ್ ಏನ್ ಹೇಳ, ಏನ್ ಚೆನ್ನಾಗಿ ಹೇಳ. ವೈಭವಿ ಚಿಕ್ಕಿ ಕುಕ್ಕಿ ಕೋಲ ಅಂತ ಹೇಳ. ಚಿಕ್ಕಿ ಕುಕ್ಕಿ ಕೋಲ ಪಕ್ಕದಂದು ಒಂದು ಪಕ್ಕಳು